ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಸ್ ಬಂದು ನಮ್ಮ ಹಸ್ಬೆಂಡ್ ಬರ್ತ್ಡೇ ವೀಡಿಯೋಸ್ ಆಗಿರುತ್ತೆ ಮತ್ತು ಫೆಸ್ಟಿವಲ್ ವ್ಲಾಗ್ ಆಗಿರುತ್ತೆ. ಇದನ್ನು ತುಂಬ ದಿನದಿಂದ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ಕಿದೆ ಅಂಥೇಳಿ ಇದನ್ನು ನೋಡಿ ನಾನು ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಇಲ್ಲ ಇನ್ಯಾವ ಥರ ಇನ್ಫಾರ್ಮೇಷನ್ ವೀಡಿಯೋಸ್ ಆಗಿರ್ಬೋದು, ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ನಾನು ಹಾಗೇ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನಿಮ್ಮ ಸಪೋರ್ಟು ನನಗಿರಲಿ ಅಂತ ಹೇಳ್ತೀನಿ, ಮತ್ತು ಮುಂದಕ್ಕೂ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ನಮ್ಮ ಯಜಮಾನ್ರು ಬರ್ತ್ಡೇ ಸೆಲೆಬ್ರೇಷನ್ಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಮ್ಮ ಪಾರ್ಲರಲ್ಲೇ ಮಾಡೋದು, ಅಂದರೆ ಅವ್ರ ಫ್ರೆಂಡ್ಸು ಮತ್ತು ನಮ್ಮ ಬರ್ತ್ಡೇಗಳನ್ನೆಲ್ಲ ಪಾರ್ಲರ್ಲೇ ಸೆಲೆಬ್ರೇಟ್ ಮಾಡೋದು. ಒಂದು ಸಿಂಪಲಾಗಿ ಡೆಕೋರೇಷನ್ ಮಾಡಿದೆ ಸಾಕು ಅಂಥೇಳಿ, ಯಾಕಂದರೆ ಒಬ್ಬಳೇ ಮಾಡಬೇಕಿತ್ತಲ್ಲ, ಯಾರೂ ಸಪೋರ್ಟಿಗೆ ಬರಲಿಲ್ಲ. ಸೊ ಅಣ್ಣ ಕೇಳಿದ್ರು ಕುಮಾರಣ್ಣ ಬರಲ್ಲ ಅಂತೇಳಿ, ಬೇಡ ಬಿಡಿ ಅಣ್ಣ, ನಾನೇ ಹಾಗೆ ಹೋಗಿತ್ತು ಅವ್ರು ಫೋನ್ ಮಾಡುವಾಗ, ಇಲ್ಲ ಮಾಡಿಕೊಂಡೆ ಅಂತೇಳಿ ನಾನು ಮಾಡಿ ಮುಗಿಸ್ದೆ. ಈ ಥರ ಫಿನಿಶಿಂಗ್ ಬಂದಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಎಲಿಗೆಂಟ್ ಕಾಣಿಸ್ತಾಯಿತ್ತು ಡೆಕೋರೇಷನ್. ಆದರೆ ಅಕ್ಕ ಮಾತ್ರ ಯಾಕೆ ಇಷ್ಟೊಂದು ಸಿಂಪಲಾಗಿ ಮಾಡಿಬಿಟ್ಟೆ ಅಂತ ಹೇಳಿದ್ರು. ಐ ಡೋಂಟ್ ನೋ, ಐ ಥಿಂಕ್ ಬರ್ತ್ಡೇ ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅವ್ರಿಗೇನು ಕಾಣಿಸ್ತಿಲ್ಲ, ನನಗೆ ತುಂಬ ಲೈಕ್ ಆಯಿತು, ಚೆನ್ನಾಗೂ ಇತ್ತು. ನನ್ನ ಮಗಳು ವಿಶೇಷ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. मुस्तफा भाई रे इसको फोन आ फर्स्ट ಹೇಳಿದ್ರೆ ಬೇಬಿ ಚೆನ್ನಾಗಲ್ಲ ಸಾಲ ನೋಡಿಲೆ ಬೇಬಿ ಮಾ ರೋಡ್ ಬರ್ ಬೇಬಿ ಮಾ ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಡಿನ್ನರ್ಗೆ ಅಂಥೇಳಿ ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಮಾಡಿದೆ. ಕಬಾಬ್ ಹೋಗಿ ಪೆಪ್ಪರ್ ಡ್ರೈ ಥರ ಆಗಿಬಿಡ್ತು. ಆಫ್ಟರ್ ನೆಕ್ಸ್ಟ್ ಡೇ ಬಂದು ಆಯುಧ ಪೂಜೆ ಹಬ್ಬ ಆದ್ದರಿಂದ ನನ್ನ ಮಗಳನ್ನ ರೆಡಿ ಮಾಡಿ, ನಾನು ಅಂಗಡಿ ಎಲ್ಲ ರೆಡಿ ಮಾಡಿದ್ದೆ, ಪಾರ್ಲರೆಲ್ಲ ರೆಡಿ ಮಾಡಿ ಬೊಟ್ಟಿಟ್ಟು ಅದಕ್ಕೆಲ್ಲ ಸಾಮಾನಿಗೆಲ್ಲ ನಮ್ಮದು ಮೇಕಪ್ ಐಟಮ್ಸು ಮತ್ತು ಕಂಪ್ಯೂಟರ್ ಇದೆ, ಮತ್ತು ಬಲೂನ್ ಡೆಕೋರೇಷನ್ ಐಟಮ್ಸ್ಗೆಲ್ಲ ಬೊಟ್ಟಿಟ್ಟು ಬಂದಿದ್ದೆ. ಇಲ್ಲೇನೋ ಮಿಸ್ ಆಗಿತ್ತು ಅಂತ ಏನೋ ಎತ್ಕೊಳ್ಳೋಣ ಅಂತ, ಪೂಜೆ ಮಾಡೋದಕ್ಕೆ ತಟ್ಟೆ ಮತ್ತು ಇನ್ನೊಂದೇನೋ ಎತ್ಕೊಳ್ಳೋಣ ಅಂತ ಬಂದೆ. ಆವಾಗ ನನ್ನ ಭಾವ ಅವ್ರ ಗಾಡಿಗೆ ಮತ್ತು ಅವ್ರ ಮಕ್ಕಳು ಗಾಡಿಗೆ ಮತ್ತು ನನ್ನ ಮಗಳು ಗಾಡಿಗೆ ಪೂಜೆ ಮಾಡ್ತಾಯಿದ್ರು. ಅವರು ನಿಧಾನಕ್ಕೆ ಮಾಡ್ತಾಯಿದ್ರು, ನಾನು ಇಲ್ಲಿ ಫಾಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಪೂಜೆ ಮಾಡಿ ಮತ್ತು ನಾವು ಮೈಸೂರಿಗೆ ಹೋದ್ವಿ ಲೈಟಿಂಗ್ಸ್ ನೋಡೋಣ ಅಂಥೇಳಿ. ಯಾರ್ಯಾರು ಹೋದ್ವಿ ಅಂತ ಅಂದರೆ, ನಾನು, ನನ್ನ ಹಸ್ಬೆಂಡು, ನನ್ನ ಮಗಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಯಾಕಂದರೆ
ಮಳೆ ಬರುತ್ತಂತ ಗೊತ್ತಿತ್ತಲ್ವ, ಅದರಿಂದ ಅವಳನ್ನ ಅಲ್ಲೇ ಶಾಪಲ್ಲಿ ಪೂಜೆ ಮುಗಿದ ತಕ್ಷಣ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಮ್ಗೆ ಪ್ಲ್ಯಾನು ಇರಲಿಲ್ಲ ಮೈಸೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗು. ಆಂಟಿ ಅವ್ರು ಹೇಳೋದಕ್ಕೆ ಹೋಗೋಣ ನೋಡಿ ಅಂತ ಹೇಳಿ ಮಗಳನ್ನ ಅಮ್ಮನ ಮನೇಲಿ ಬಿಟ್ಟು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್. ಫಸ್ಟ್ ಟೈಮು ಅನಿಸುತ್ತೆ ನಾನು ಹೋಗಿದ್ದು, ಅಂದರೆ ದಸರಾ ಟೈಮಲ್ಲಿ ಹೋಗಿ ಲೈಟಿಂಗ್ಸ್ ನೋಡಿದ್ದು. ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದರು ಅಂದರೆ ಮೈಸೂರಲ್ಲಿ ಸಖತ್ತಾಗಿತ್ತು. ನೆಕ್ಸ್ಟ್ ಲೆವೆಲ್ಗೆ ಇತ್ತು ಅಂತಲೇ ಹೇಳ್ಬೋದು. ಓ ಮೆಲ್ಲಿಗೆ ಪುಟ. ಗೂಗಲ್ ಪೇ ಮಾಡ್ಲಾ ಫೋನ್ ಪೇ ಮಾಡ್ಲಾ? ಗೂಗಲ್ ಪೇ ಮಾಡ್ಲಾ ಫೋನ್ ಪೇ ಮಾಡ್ಲಾ? ಫೋನ್ ಪೇನಂತ ಯಾವ್ದು ಬೇಕು? ಕ್ಯಾಶಾ ಗೂಗಲ್ ಪೇನಾ ಫೋನ್ ಪೇನಾ? ಇದು ಕ್ಯಾಶಾ? ಎಷ್ಟು ಕೊಡ್ಲಿ? ಎಷ್ಟು ಹೇಳು ಕರೆಕ್ಟಾಗಿ. ಪೆದ್ದಿ ಕ್ಷಮ ಪೆದ್ದಿ. 100 ರೂಪಾಯಿ? 100 ರೂಪಾಯಿ ಸಾಕಾ? ತಿರುಗು ಇಲ್ಲಿ. ಕಾಣಿಸೋದೇ ಇಲ್ವಲ್ಲ. ಮಾಡ್ತಾ ಇರೋದು ನೀವು ನಮ್ಮನ್ನು ಮೀಡಿಯಾ ಮಾಡಿ, ನಾವು ನಿಮ್ಮನ್ನು ಮೀಡಿಯಾ ಮಾಡ್ತೀವಿ. ಫೋಟೋಸು ವೀಡಿಯೋಸು ತೊಗೊಂಡು ಮನೆಗೆ ಬಂದ್ವಿ. ರಿಟರ್ನ್ ಮನೆಗೆ ಬರುವಾಗ ಮಳೆ ಅಂದರೆ ಮಳೆ, ಮತ್ತು ಮಾರ್ನಿಂಗು ಅದ್ರ ನಾಳೆ ಮಾರ್ನಿಂಗು ಕೂಡ ಮಳೆ ಅಂದರೆ ಮಳೆ ಇತ್ತು ಸಖತ್ತು. ಆಮೇಲೆ ಮಳೆ ನಿಂತೋದ್ಮೇಲೆ ನಾವು ಛತ್ರಿ ತೊಗೊಂಡೋದ್ವಿ. ಯಾಕಂದರೆ ಬೆಟ್ಟದ ಮೇಲೆ ಮಳೆ ಬರ್ಬೋದು ಅನ್ನೋ ಚಾನ್ಸಸ್ಗೋಸ್ಕರ ನಾವು ಛತ್ರಿ ತೊಗೊಂಡೋದೆ. ಬಟ್ ಮಳೆ ಬರಲಿಲ್ಲ. ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ಮಂಜಿಂದ ಕೂಡಿ ಇರೋವಂಥ ವಾತಾವರಣ ಎಷ್ಟು ಸಖತ್ತಾಗಿದೆ ಅಂತೇಳಿ. ಏನು ತುಂಬ ಖುಷಿ ಥರ ಟ್ರಕ್ಕಿಂಗ್ ಥರನೇ ಫೀಲ್ ಆಗ್ತಾಯಿತ್ತು. ಅಲ್ಲಿಗೆ ನಾನು, ನನ್ನ ಹಸ್ಬೆಂಡು ಮತ್ತು ಗೀತಕ್ಕ, ಕುಮಾರಣ್ಣ ಮತ್ತು ರಂಗಸ್ವಾಮಿ ಅಣ್ಣ ಅಷ್ಟು ಜನನೂ ಹೋಗ್ತಾ ಇರ್ತೀವಿ ರೆಗ್ಯುಲರಾಗಿ. ಯಾವಾಗಲಾದ್ರು ಬೇಜಾರಾದಾಗ ಎಲ್ಲ ಹೋಗಬೇಕು ಅನ್ನಿಸ್ದಾಗೆಲ್ಲ ಹೋಗ್ತಾ ಇರ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವಾತಾವರಣ ಆಗಲಿ ನೇಚರು. ತುಂಬ ಖುಷಿ ಆಗ್ತಾಯಿತ್ತು. ಇನ್ನೂ ಇಬ್ಬರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು. ಬರಲಿಲ್ಲ. ಏನಕ್ಕೋ ಡ್ಯೂಟಿ ಇತ್ತು ಅಂತ ಹೇಳಿಬಿಟ್ಟು ಬರಲಿಲ್ಲ ಅವರು. ಶಿಫ್ಟ್ ಡ್ಯೂಟಿ ಇತ್ತಂತೆ, ಅದರಿಂದ ಬರೋಕ್ಕಾಗಲಿಲ್ಲ. ಅವ್ರಿಗೆ ವೀಡಿಯೋ ಕಾಲೆಲ್ಲ ಮಾಡ್ಕೊಂಡು ತೋರಿಸ್ತಾಯಿದ್ರು. ಪಾಪ ಹೊಟ್ಟೆ ಹೊರ್ಕೊತಾಯಿದ್ರೇನೋ. ನಾವಿಲ್ಲೇ ಎಂಜಾಯ್ ಮಾಡ್ತಿದ್ವಿ. ಅವ್ರು ಆಸೆಗಿದ್ರು, ಆದರೂ ನಾಳೆ ಹೋಗೋಣ ಅಂತ ಹೇಳಿದ್ರು. ಬಟ್ ನಾಳೆ ಹೋಗೋಕ್ಕಾಗಲಿಲ್ಲ ನಾವು. ನೋಡಿ ಯಾವ ಥರ ಮಂಜು ನೆಲಕ್ಕೆ ಮುಟ್ತಾ ಇದೆ ಅಂತೇಳಿ. ನಾವು ಬೆಟ್ಟದ ಮೇಲೆ ಇದ್ದೀವಿ. ಇದು ನೋಡೋದಕ್ಕೋಸ್ಕರನೇ ಪದೇ ಪದೇ ಹತ್ತುತ್ತಾ ಹೋಗ್ತಿದ್ವಿ. ಏನೂ ಅನ್ನಿಸ್ತಾನೇ ಇರಲಿಲ್ಲ. ಅಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬೆಟ್ಟ ಹತ್ತಬೇಕಾದ್ರೆ ಸುಸ್ತು ಗಿಸ್ತು ಏನೂ ಅನ್ನಿಸ್ತಿರ್ಲಿಲ್ಲ. ಈ ಥರ ಒಂದು ನೇಚರ್ ನೋಡಿ. ಐ ಲವ್ ಇಟ್. ನಾವೆಲ್ಲ
ಎಲ್ಲಿ ಬೆಟ್ಟದ ಮೇಲೂ ಮಳೆ ಬರುತ್ತೆ ಅಂದ್ಕೊಂಡ್ರಿ, ಸದ್ಯ ಬಂದಿಲ್ಲ. ಜಸ್ಟು ಸ್ನೋ ಮಾತ್ರ ಬರ್ತಾಯಿದೆ. ಸಖತ್ತಾಗೈತೆ ಊಟಿ ವೆದರ್ ಅಂತಲೇ ಹೇಳ್ಬೋದು ಫೈನಲ್. ನೋಡಿ ಎಷ್ಟು ಫುಲ್ಲು ವೆದರ್ ಹೆಂಗೈತೆ ಅಂತೇಳಿ. ನಾನು ಮಳೆ ಬರುತ್ತೆ ಅಂದ್ಬಿಟ್ಟು ಛತ್ರಿನ ಹಿಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ. ನೀವ್ಯಾರು ನೇಚರ್ನ ಈ ಥರ ಲೈಕ್ ಮಾಡ್ತೀನಿ ಅಂತಂದರೆ ಇಲ್ಲಿ ಬಂದು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ವೆದರ್. ಸಿಕ್ಕೆ ಈ ವೆದರ್ ನೋಡಿ ಏನು ಅನ್ನಿಸ್ತಿದೆ ನಿಮಗೆ? ಹುಟ್ಟಿ ವೆದರ್ ನೋಡೋಕ್ಕೋಸ್ಕರನೇ ಮಳೆ ಆಗಲಿ ಏನಾಗಲಿ ಹತ್ತಿ ಬರ್ತೀವಿ. ನಾವು ಮಳೆಯಲ್ಲಿ ನೆಂದಿದ್ದು ಕಷ್ಟಪಟ್ಟಿದ್ದು ಇದನ್ನೆಲ್ಲ ನೋಡಿದಾಗ ಮಾಯ ಆಗ್ಬಿಡುತ್ತೆ. ನೋಡಿ ನಮ್ಮ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ. ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಅವ್ರ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ನಾಳೆನೂ ಹೋಗೋಣ ಅಂತಿದ್ದಾರೆ. ಸಖತ್ತಾಗಿ ನೋಡಿ. ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಸಖತ್ತಾಗೈತೆ. ಕರಿತ ನೋಡಿ ಊಟಕ್ಕಿಂತ. ಊಟಕ್ಕೆ ಆಯ್ತೋಣ. ಕೆಳಗಡೆ ಹೊರಟೋಗೋಯ್ತು. ಕೆಳಗಡೆ ಐತೆ, ಮೇಲ್ಗಡೆ ಇಲ್ಲ. ಕವರ್ ಆಗ್ತಾಯ್ತಲ್ಲ. ಬಿಸಿಲು ಬಂದ್ಬಿಟ್ರೆ ಅದು ಕವರ್ ಆಗಲ್ಲ ಅನ್ಸುತ್ತೆ. ಯಾರು ನೀವು ಮಾಡಿ ತೋರಿಸಿ ಇಷ್ಟೇ. ಅವಾಗ ಐತಲ್ಲ ಹಿಂಗೆ ನಿಂತ್ಕೊತಾನ, ನಿಂತ್ಕೋಬೋದು ನೋಡು. ಮಾಡಿ ಬ್ಯಾಲೆನ್ಸ್ ಇಲ್ವಲ್ಲ. ಓಕೆ ಹೋಗ ನೀನು. ನಿಂಗೂ ಕೈ ಶೇಕ್ ಆಯ್ತಾವೆ. ನೀನು ಹೋಗಕ್ಕ. ನೀನು ನನ್ನ ಕೈಯಾಗ ಕಾಲ ಹಾಕಿದ್ದಾಗ ಹೋಗು. ಕೈಗೆ ಮುಟ್ಕೊಂಡು ನೀರು ಜಾಸ್ತಿ ಫಸ್ಟಿಗೆ ತಗೊಂಡಿದ್ರೆ ಅದು ಇದನ್ನೇ ನೋಡಿ ಹೇರ್ ಸ್ಟೈಲ್ನ ಯಾವ ಥರ ಮಾಡ್ಕೋತಾರೆ ಅಂತ. ಚಂಗ ತರ್ಬೇಕು ತಾನೆ. ಶೂಟ್ ಮಾಡಿದ್ದೀನಿ. ಈ ಥರ ಸಿದಕ್ಲೆಲ್ಲ ಹೋಗಿ ಅದು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಿಮ್ಮ ಹಸ್ಬೆಂಡು. ಹಾಯ್. ಎಲ್ಲಿಗೆ ಹಾಯ್? ನನ್ನ ಕೈಯಲ್ಲೇ ಇದೆ ಹಾಯ್. ಹಾಂ ಕರಿ ಮೂತಿ ಏನು ಹಿಂಗೆ ಅಂದ್ಬಿಟ್ಟ. ಕರ್ಗಿರೋರು ಮೊದಲೇ ಆಗಲ್ಲ ಕರಿ ಮೂತಿ ಅಂದ್ಕೊಂಡಿದ್ರ. ಅವಾಗಲೇ ಒಂಥರ ಸೌಂಡ್ ಆಯಿತು. ಅವಾಗಲೇ ಒಂಥರ ಹುಲಿ ಸೌಂಡೆ ಹೊಡಿತು. ಹುಲಿ ಸೌಂಡೆ. ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಮುಂದ್ಗಡೆ ಕಾಂಪೌಂಡ್ ಎಲ್ಲ. ಒಂಥರ ಚೆನ್ನಾಗಿರುತ್ತೆ ಎಲ್ಲ ಪುಳಿಯೋಗರೆ. ದೇವ್ರು ಕಾಣಿಸಲ್ಲ. ನನ್ನ ನಿನ್ನ ಸ್ನೇಹ